ಅಂದರೆ ರಾಜಕಾರಣ ಮತ್ತೆ ಒಂದು ಸುತ್ತ ಹಾಕೊಂಡ್ಬಂದು ಅಲ್ಲಿಗೆ ಬರುತ್ತೆ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರ ಅವಶ್ಯಕತೆ ಇಲ್ಲ ಅಂತ ಮಂತ್ರಿಗಿರಿಂದನೇ ಕಿತ್ತಾಕಿದ್ರು. ಇವತ್ತು ಅವ್ರ ಅವಶ್ಯಕತೆ ಬೇಕು ಅಂತ ಕೇಳೋಕ್ಕೂ ಹೋಗಿದ್ದಾರೆ. ಇದು ಪಾಪ ಕಾಂಗ್ರೆಸ್ನವ್ರಿಗೆ ಬಂದಿರತಕ್ಕಂಥ ದುಸ್ಥಿತಿ ಇದು. ಭಾರತೀಯ ಜನತಾ ಪಕ್ಷದಲ್ಲಿ ಹಾಲಿ ಇರುವಂಥ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಹಿರಿಯ ಮುತ್ಸದಿ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕಾರಣದಲ್ಲಿ 50 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿದ್ದಾರೆ. ಆ ಸುದೀರ್ಘ ರಾಜಕಾರಣದಲ್ಲಿ ಅವ್ರು ಯಾವತ್ತೂ ತಮ್ಮ ಹೆಸರಿಗೆ ಕಳಂಕ ಬರೋ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡಿಲ್ಲ. ಇವತ್ತು ಪಕ್ಷದ ಸದಸ್ಯರಾಗಿ ಪಕ್ಷದಲ್ಲಿ ಅವರು ಸಂಸತ್ ಸದಸ್ಯರಾಗಿ ಮುಂದುವರೆದಿದ್ದಾರೆ. ಅವರ ಆಶೀರ್ವಾದ ಭಾರತೀಯ ಜನತಾ ಪಕ್ಷಕ್ಕೆ ಇದ್ದೇ ಇದೆ. ಯಾಕೆಂದರೆ ಅವರು ಈ ನಮ್ಮ ಪಕ್ಷದ ಸಂಸತ್ ಸದಸ್ಯರಾಗಿದ್ದಾರೆ. ಹಾಗಾಗಿ ಯಾವುದೇ ಥರದ ಅನುಮಾನಗಳಿಲ್ಲ. ಅವ್ರ ಜೊತೆಲೇ ಅವ್ರಿಗೂ ಕೂಡ ಯಾವುದೇ ಆಶ್ವಾಸನೆ ಕೊಟ್ಟಿರೋದಕ್ಕೆ ಸಾಧ್ಯವೂ ಇಲ್ಲ, ಅಂಥ ಅವಕಾಶಗಳು ಬರೋದೂ ಇಲ್ಲ ಅವರಿಗೆ. ಯಾರು ಸೇರ್ಪಡೆ ಆಗಿದ್ದಾರೆ ಅಂತ ಮೊದಲು ಸ್ಪಷ್ಟಪಡಿಸಿ ಆಮೇಲೆ ಮಾತಾಡೋಣ. ಯಾರು ಸೇರಿದಂಥವ್ರನ್ನ ನಮ್ಗೆ ಯಾರು ಕಂಡೇ ಇಲ್ಲ. ಅವರ ಜೊತೆಲಿ ಹೋದಂಥ ನಾಯಕರುಗಳು ಯಾರು ಉತ್ತಮವಾದಂಥ ಸಂಘಟನಾತ್ಮಕ ಇರತಕ್ಕಂಥ ನಾಯಕರುಗಳು ಹೋಗಿದ್ದಾರೆ ಅಂತ ಒಂದು 4-5 ಹೆಸರು ಹೇಳಿ ಆಮೇಲೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೇನೆ. ಈಗ ಸಂಸದರು ಶ್ರೀನಿವಾಸ್ ಪ್ರಸಾದ್ ಅವರು ಕೊಡ್ತಾರೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಉತ್ತಮವಾದ ನೋಡಿ, ಸಾಮಾನ್ಯವಾಗಿ ಎಲ್ರಿಗೂ ಹೊರನೋಟಕ್ಕೆ ಕಾಂಗ್ರೆಸ್ ಪರವಾಗಿ ಅವ್ರ ಜೊತೆಲಿ ಶಾಸಕರಿದ್ದಾರೆ ಅನ್ನೋ ಅಂಶ ಇರೋದ್ರಿಂದ ಕೆಲವಷ್ಟು ಸಂದರ್ಭಗಳಲ್ಲಿ ನಂಗೆ ಕಾಣಿಸುತ್ತೆ. ಆದರೆ ದೇಶದ ಚುನಾವಣೆ ಬಂದಾಗ ಅದು ಅಸೆಂಬ್ಲಿ ಚುನಾವಣೆಯಲ್ಲಿ ವಾತಾವರಣ ಇತ್ತು, ಇಲ್ಲ ಅಂತಲ್ಲ. ಗೆದ್ದಿದ್ದಾರೆ ಅವರು 8-7 ಕ್ಷೇತ್ರಗಳಲ್ಲಿ ಶಾಸನಸಭೆಗೆ ಆಯ್ಕೆ ಆಗಿದ್ದಾರೆ. ಅದಕ್ಕೆ ಉತ್ತಮ ವಾತಾವರಣ ಇತ್ತು. ಇದು ಲೋಕಸಭಾ ಚುನಾವಣೆ, ದೇಶದ ವಿಷಯ, ಇದು ರಾಷ್ಟ್ರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ವಿಷಯಗಳಲ್ಲಿ ಪ್ರಸ್ತಾಪ ಆಗಲ್ಲ. ಸರ್, ಕಾಂಗ್ರೆಸ್ ಸೋಲುತ್ತೆ ಅನ್ನೋ ಭಯ ಸಿದ್ದರಾಮಯ್ಯನವರು ಕಾಡ್ತಾ ಇದೆಯಾ ಸರ್? ಅದಿಲ್ಲದೆ ಯಾಕೆ ಹೋಗ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ? ಅವ್ರನ್ನ ಮಂತ್ರಿಗಿನಿಂದ ವಜಾ ಮಾಡಿ, ಅವ್ರ ಮಂತ್ರಿಗಿನಿಂದ ತೆಗೆದು ಅವ್ರಿಗೆ ಇನ್ನಿಲ್ಲದ ಕಾಟ ಕೊಟ್ಟು ಅವ್ರು ಚುನಾವಣೆಗೆ ನಿಂತು ಮತ್ತೆ ಬೈ ಎಲೆಕ್ಷನ್ಲಿ ಅವ್ರು ಎಗೇನೆಸ್ಟ್ ಎಲ್ಲ ಥರದನ್ನು ಫೇಸ್ ಮಾಡಿ ಎಲ್ಲನೂ ಮಾಡಿ ಈಗ ಯಾಕೆ ಅವ್ರ ಮನೆಗೆ ಹೋಗ್ತಾರೆ? ಅವ್ರ ಮನೆಗೆ ಹೋಗ್ಬೇಕಾದ್ರೆ ಸೋಲನ್ನು ಭೀತಿ ಇದೆ, ಭಯ ಇದೆ. ಬಿಜೆಪಿಗೆ ವಾತಾವರಣ ಹೇಗಿದೆ ಸರ್? ಬಿಜೆಪಿಗೆ ಮತದಾರರಿದ್ದಾರೆ. ಬಿಜೆಪಿಗೆ ನರೇಂದ್ರ ಮೋದಿಜಿಯವರಿಗೆ ಮತ ಕೊಡ್ತಕ್ಕಂಥ ಮತದಾರರಿದ್ದಾರೆ. ನಮ್ಮ ಭಾಗದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ತಮ್ಮದೇ ಆದಂಥ ಶಕ್ತಿ ಇರುವಂಥ ಜಾತ್ಯತೀತ ಜನತಾದಳ ನಮ್ಮ ಜೊತೆಗಿದೆ, ಶಕ್ತಿಯುತವಾಗಿದೆ. ಭಾರತೀಯ ಜನತಾ ಪಕ್ಷ ಮತ್ತು JDSನ NDA ಎರಡೂ ಚೆನ್ನಾಗಿ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಪೂರ್ಣ ಪ್ರಮಾಣದ ಶಕ್ತಿ ಇದೆ, ಕೆಲಸ ಮಾಡ್ತೀವಿ. ಲೋಕಸಭಾ ವ್ಯಾಪ್ತಿಯಲ್ಲಿ 7 ಜನ JDS ಅಲ್ಲಿ ಎಲ್ಲ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರಲ್ಲ. ಅಲ್ಲಿ ಮಂಜುನಾಥ್ ಅವರು ನಮ್ಮ ಜೊತೆ ಚುನಾವಣಾ ಪ್ರಚಾರದಲ್ಲಿ ಈಗಲೂ ಇದ್ದಾರೆ. ಮೊನ್ನೆನೂ ಕೂಡ ಪ್ರಚಾರ ಕಾರ್ಯಕ್ರಮದಲ್ಲಿದ್ದಾರೆ. ಅಶ್ವಿನ್ ಕುಮಾರ್ ನಿನ್ನೆ ಬನ್ನೂರಿನಲ್ಲಿ ಕಾರ್ಯಕ್ರಮ ಮಾಡಿ ಕರೆದಿದ್ದಾರೆ. ಆಮೇಲೆ ನರಸಿಂಹಸ್ವಾಮಿ ಅವರೆಲ್ಲ ನಂಜನಗೂಡಲ್ಲಿ ಮಾಡಿದ್ದಾರೆ. ಮತ್ತು ಎಲ್ಲ ಜಾತ್ಯತೀತ ಜನತಾ ದಳದ ಎಲ್ಲ ನಾಯಕರು, ಪುಟ್ಟಸ್ವಾಮಿ ಅವರು ನಿನ್ನೆ ಕೂಡ ಅವರು ನಮ್ಮಲ್ಲಿ ಅಭ್ಯರ್ಥಿಯಾಗಿದ್ದರು, ಅವರು ಕೂಡ ನಿನ್ನೆ ಕಾರ್ಯಕ್ರಮಕ್ಕೆ ಬನ್ನೂರು ಬಂದಿದ್ದಾರೆ. ಎಲ್ಲರೂ ಹೆಚ್ಚು ಕಡಿಮೆ ಜಾತ್ಯತೀತ ಜನತಾ ದಳದ ಎಲ್ಲರೂ ಅಲ್ಲಿ ನಮಗೆ ಕೋಟೆ ಚಿಕ್ಕಣ್ಣವರು ನಮ್ಮ ಜೊತೆಗಿದ್ದಾರೆ, ಅವರು ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ಸಮನ್ವಯ ಸಮಿತಿಯಲ್ಲಿ ಒಂದು 3-4 ಸಾವಿರ ಜನ ಸೇರಿ ಸರ್ವೆ ಮಾಡಿದ್ದಾರೆ, ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಕುಮಾರಸ್ವಾಮಿ 17ನೇ ತಾರೀಕಲ್ಲಿ ನನ್ನ ಪರ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ದೇವೇಗೌಡರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಅವರು ಒಮ್ಮೆ ಎಲ್ಲಾದರೂ ಒಂದು ಕಡೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿ JDSನವರು ಅವ್ರ ಜೊತೆಗಿದ್ದಾರೆ? ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲ ನಮ್ಮ ಜೊತೆ ದುಡಿಮೆ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಅನುಮಾನ ಇಲ್ಲ. ಪಕ್ಷ ಅಧ್ಯಕ್ಷರುಗಳು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ನಮ್ಮ ಪಕ್ಷದ ಪರವಾಗಿ ಜಾತ್ಯತೀತ ಜನತಾ ದಳ ಇದೆ. ಥ್ಯಾಂಕ್ಸ್.